ಹಾಯ್ ಫ್ರೆಂಡ್ಸ್, ಪ್ರತು ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಯಾಕಂದರೆ ಬೆಳಗ್ಗೆ ಅವಳಿಗೆ ಫಸ್ಟ್ ಶಿಫ್ಟ್ ಇತ್ತು, ಸೊ ನನಗೆ ಸೆಕೆಂಡ್ ಶಿಫ್ಟ್ ಇತ್ತು. ಸೊ ಅವಳು 7 ಗಂಟೆಯಿಂದ 2 ಗಂಟೆವರೆಗೂ ಡ್ಯೂಟಿಗೆ ಹೋಗಿದ್ಲು. ಸೊ ನಾನು 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನನಗೆ ಡ್ಯೂಟಿ ಇತ್ತು. ಸೊ ಹಾಗಾಗಿ ನಾನು ಬರೋಕ್ಕೆ 9:30 ಆಯಿತು ಮನೆಗೆ ಬರೋಕ್ಕೆ. ಸೊ ಊಟ ಮಾಡಿಕೊಂಡು ಇವತ್ತೇನು ಲಾಗ್ ಮಾಡಲಿಲ್ವಲ್ಲ, ಏನು ಮಾಡೋಣ. ಸೊ ಇಲ್ಲೇ ಹೊರಗಡೆ ಎಲ್ಲರೂ ನೈಟ್ ಔಟ್ ಹೋಗೋಣ, ಅಂದರೆ ಸುಮ್ಮನೆ ಸಿಂಪಲಾಗಿ ಒಂದು ರೈಡ್ ಹೋಗಿ ಬರೋಣ ಇಲ್ಲೇ ಗಾಡಿ ಮೇಲೆ. ಸೊ ಅಂತಂದ್ಬಿಟ್ಟು ಇವಾಗ ಹೊರಟಿದ್ದೇವೆ. ಸೊ ನಮ್ಮ ಮೇಡಮರು ಏನು ಹೇಳ್ತಾರ ನೋಡೋಣ. ಜೊತೆಲಿ ನಾನು ಇದ್ದೀನಿ. ಹೋಗೋಣ? ಓಕೆನಾ? A few moments later. ನೋಡಿ ನಮ್ಮ ಬಾರಿ ಹೊರಗೆ ಬಂತು. ರಥ ನಮ್ಮದು. ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇದು ನಮ್ಮ ಮನೆ ರೂಟು. ಮೇನ್ ರೋಡ್ ಬಂದು ಕಾಣಿಸ್ತಾ ಇದೆ ನೋಡಿ. ಮೇನ್ ರೋಡ್ ಪಕ್ಕದಲ್ಲೇ ಇದು ನಾವಿರೋದು ಬಿಲ್ಡಿಂಗ್. ಇದು ಏನು ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಇದ್ದೀರಿ ಅಂತ ಅನ್ಕೋಬೇಡಿ. ಸೇಫ್ಟಿ ನೋಡಿಬಿಟ್ಟು ನಾವು ಇರೋದು. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲೇ ಮನೆ ಮಾಡೋದು ತುಂಬ ಕಷ್ಟ. ಗೊತ್ತಿದೆ, ಆಲ್ಮೋಸ್ಟ್ ಇಲ್ಲಿರೋರ್ಗೆ ಗೊತ್ತಿರುತ್ತೆ. ನೋಡಿ ಪೊಲೀಸ್ ಗಾಡಿಯಲ್ಲಿ ಹೋಗ್ತಾ ಇದೆ ನಮ್ಮ ಎದುರಿಗೇನೆ. ಇಬ್ಬರೂ ಹೆಲ್ಮೆಟ್ ಹಾಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಈ ಟ್ರಾಫಿಕ್ ಜಾಮಲ್ಲಿ ನಮಗೆ ಬೇಕಿತ್ತ, ಸುಮ್ಮನೆ ಇರೋದು ಬಿಟ್ಟು ನಾನು ಅಂದ್ಬಿಟ್ಟು ಬಂದಿದ್ದೀವಿ. ಕೋಲ್ಡ್ ವಾತಾವರಣ, ಒಳ್ಳೆ ವೆದರ್ ಇದೆ ಅಂಗಡಿಗೆ. ಸೊ ನಮ್ಮ ಮಾಲ್ ಹತ್ರ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಸೊ ಇಲ್ಲಿ ಮುಂದೆ ಏನೋ ಜಾಮ್ ಇಲ್ಲ. ಸ್ಯಾಟರ್ಡೆ ಅಲ್ವಾ, ಸೊ ಏನೂ ಇರಲ್ಲ ಇವತ್ತು ರೋಡಲ್ಲಿ. ಇದೆ ನಮ್ಮ ಇದೇ ರೋಡಲ್ಲಿ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಡಂಡತ್ಲಾನ್ ಇದೆ, ಎಲ್ಲ ಇದೆ. ನಾವು ಏನೇ ಏರಿಯಾದಲ್ಲಿ ನಿಂತದ್ದು ಇಲ್ಲ ಅಂತ ಹೇಳಂಗಿಲ್ಲ. ಸೊ ಮೇನ್ ರೋಡಲ್ಲೇ ಇರೋದ್ರಿಂದ ಎಲ್ಲ ಇದೆ. ಹಿಂದ್ಗಡೆ ಪೊಲೀಸರು ಬರ್ತಾ ಇದ್ದಾರೆ. ಹೆಲ್ಮೆಟ್ ಹಾಕೊಂಡು ಹಂಗೆ ಹೋಗ್ತಾ ಇದ್ದೇವೆ. ಸುಮ್ಮನೆ ಹಂಗೆ ಇಲ್ಲೇ ಒಂದ್ ರೋಡ್ ಹೋಗಿ ಬರೋಣ ಅಂತ. ಯಾರು ಹೆಲ್ಮೆಟ್ ಹಾಕದೆ ಗಾಡಿ ಚಲಾಯಿಸ್ಬೇಡಿ, ಹೆಲ್ಮೆಟ್ ಹಾಕದೆ. ಬಟ್ ನಾವು ಮಾತ್ರ ರೂಲ್ಸ್ ನ ಫಾಲೋ ಮಾಡಲ್ಲ. ಬೆಂಗಳೂರಲ್ಲಿ ನಾವು ಇಷ್ಟು ಹೆಲ್ಮೆಟ್ ಹಾಕೊಂಡೆ ಬರ್ತಿದ್ವಿ. ಇವ್ರು ಇವತ್ತು ಅರ್ಜೆಂಟ್ ಹಂಗೆ ಸುಮ್ನೆ ಜ್ಞಾಪಕನೇ ಇಲ್ಲ. ಸುಮ್ನೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದಿರೋದು ಹೊರಗಡೆಗೆ. ಒಳ್ಳೆ ಕೂಲ್ ವಾತಾವರಣ, ಕೂಲ್ ಆಗಿ ವೆದರ್ ಇದೆ. ಆದ್ರೆ ದಿನ ಇರೋಷ್ಟು ಚಳಿ ಇವತ್ತಿಲ್ಲ, ನಿಜ ಅಂತಂದ್ರೆ. ಇವತ್ತು ಸ್ವಲ್ಪ ಚಳಿ ಪರವಾಗಿಲ್ಲ, ಕಡಿಮೆ ಇದೆ. ಬೆಂಗಳೂರಲ್ಲಿ ತುಂಬಾ ಕಡಿಮೆ ಇದೆ. ಇದು ವೈಟ್ ಫೀಲ್ಡ್ ಮೇನ್ ರೋಡ್. ಇದು ನಾವು ಹೋಗ್ತಾ ಇರೋದು ಇವಾಗ. ನೋಡಿ ಫ್ರೆಂಡ್ಸ್, ಸುಮಾರು ದೂರ ಬಂದ್ವಿ. ಏನ್ ಗೊತ್ತಾ, ಎಲ್ಲಿ ಹೋಗ್ತಿದೀವಿ ಅಂತಾನೆ ಗೊತ್ತಿಲ್ಲ. ಸುಮ್ನೆ ಹಂಗೆ ಅಂದ್ರೆ ಹೊರಗಡೆ ಸುಮ್ನೆ ಗಾಳಿಗೆ ಅಂತ ಬಂದಿರೋದಷ್ಟೇ. ಸುಮ್ನೆ ಅದು ಇದಂತ ಏನೋ ಇಂಟೆನ್ಷನ್ ಇಟ್ಕೊಂಡ್ ಬಂದಿಲ್ಲ. ಸೊ ಸುಮ್ನೆ ಹೊರಗಡೆ ಹೋಗೋಣ, ಏನೋ ಸುಮ್ನೆ ರೋಡ್ ಮೇಲೆ ಹೋಗಿ ಬರೋಣ ಅಂತ ಬಂದಿರೋದು. ನೋಡಿ ಫ್ರೆಂಡ್ಸ್, ಪಾಪ ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದು, ಮಧ್ಯಾಹ್ನ ನಾನು ಹೋಗಿದ್ದಲ್ಲ. ಸೊ ಹೊರಗಡೆ ಬಂದಿದ್ದೀನಿ, ಏನೋ ನೈಟ್ ಔಟ್ ಹೋಗೋಣ ಅಂತ ಹೊರಗಡೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಈ ಟೈಮಲ್ಲಿ ಏನೋ ಕೇಳ್ತಾ ಇದ್ದಾವೆ ನೋಡಿ. ಏನ್ ಕೇಳ್ತೈತಿ ಅಂದ್ರೆ ಏನ ಐಸ್ ಕ್ರೀಮ್. ಅದು ಈ ಚಳಿಗ ಐಸ್ ಕ್ರೀಮ್ ಬೇಕಾ? ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಬೇಕಂತ. ಏನೋ ಪಾಪ, ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಿಟ್ಟೆ. ಐಸ್ ಕ್ರೀಮ್ ಕೇಳ್ತಾ ಇದ್ದಾರೆ. ಈ ಚಳಿ ತಿಂದ್ರೆ ಚೆನ್ನಾಗಿರೋದು ಐಸ್ ಕ್ರೀಮ್. ಚಾಕ್ಲೇಟ್ ತಿಂತಾರೆ ಇಷ್ಟೊತ್ತಲ್ಲಿ. ಅದಕ್ಕೆ ಐಸ್ ಕ್ರೀಮ್ ತಿನ್ಬೇಕಾ ಈಗ? ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂದಾಯ್ತು. ಎಲ್ಲಿ ಇರುತ್ತೆ ಅಂಗಡಿ? ಯಾವ್ದು ಅಂಗಡಿ ಇಲ್ಲ, ನಾವು ಹೋಗೋ ದಾರಿ ಇಲ್ಲ ಅಂತ. ನೋಡಿ ಫ್ರೆಂಡ್ಸ್, ಹೋಗೋ ದಾರಿಯಲ್ಲಿ ಒಂದು ಕೆಫೆ ಸಿಕ್ತು. ಸೊ ಕೆಫೆ ಹತ್ರ ಸ್ಟಾಪ್ ಮಾಡಿ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದೆ. ಸೊ ಟೀ ಬೇಡ, ನನಗೆ ಐಸ್ ಕ್ರೀಮ್ ಬೇಕಂತ ಹೇಳ್ಬಿಟ್ಟು ಸಟ್ಕೊಂಡ್ಬಿಟ್ಟು ಅಷ್ಟು ದೂರ ಹೋಗಿ ನಿಂತ್ಕೊಂಡಿದ್ದಾಳೆ.
ಕರೆದ್ರೂ ಬರ್ತಾ ಇಲ್ಲ. ಐಸ್ ಕ್ರೀಮೇ ಬೇಕಂತ ಜಗಳ ಆಡ್ತಾ ಇದ್ದಾಳೆ. ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಬಾ, ಹೆಲ್ತ್ ಸರಿ ಇಲ್ಲ, ಇವತ್ತು ಬೇಡ ಮತ್ತೇನು ಟೈಮ್ ಕೊಡಿಸ್ತೀನಿ ಅಂದರೆ ಕೇಳ್ತಾರೆ. ಇಲ್ಲೋ ನಂಗೆ ಐಸ್ ಕ್ರೀಮೇ ಬೇಕಂತಿದ್ದಾಳೆ. ಬಟ್ ನಾನು ಆಲ್ರೆಡಿ ಟೀ ಹೇಳಿದ್ದೀನಿ. ಇವಾಗ ಕರೆದ ಕೂಡಲೇ ಬರ್ತಾ ಇದ್ದಾಳೆ. ನಂಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಸೆಟ್ಕೊಂತ ಇದ್ಲು. ಸೊ ಮತ್ತು ಆಮೇಲೆ ಕರ್ಕೊಂಬಂದೆ. ಮೊದಲೇ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಬೇಡ ಅಂತ ಹೇಳಿದ್ದು. ಅವಳಿಗೆ ನಿಜ ಅಂದರೆ ಗೊತ್ತಿಲ್ಲ, ಪಕ್ಕದಲ್ಲೇ ಐಸ್ ಕ್ರೀಮ್ ಅಂಗಡಿ ಶಾಪ್ ಇದೆ. ಸೊ ನಾನು ಅಲ್ಲಿ ತಿಂತಾ ಇರೋರು ನೋಡಿದೆ. ಸೊ ಅವಳು ನೋಡಿಲ್ಲ ಇದುವರೆಗೂ. ನೋಡಿದರೆ ಅಲ್ಲೇ ಹೋಗ್ತಾ ಇದ್ಲು ಅವಳ ಗಮನಕ್ಕೆ ಬಂದಿಲ್ಲ. ಸೊ ಬಟ್ ಆಮೇಲೆ ಹೇಳ್ತೀನಿ, ಈಗ ಹೇಳಲ್ಲ. ಸ್ವಲ್ಪ ಅವಳು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಇದೆ ಈ ಅಂಗಡಿ ಬಿಟ್ಟು ನೆಕ್ಸ್ಟ್ ಶಾಪ್ ಇರೋದೇ ಐಸ್ ಕ್ರೀಮ್ ಶಾಪ್. ಬೇಜಾರಾಯ್ತಾ? ಇದಾರು ಕೊಡ್ಸಿದ್ದಿಲ್ಲ, ಇನ್ನೇನ್ ಮಾಡೋಣ? ಏನ್ ನಿನ್ ಫೇವ್ರೇಟ್ ಕ್ಲಾಸ್ ತಗೋ. ಅದಕ್ಕೆ ಬಂದು ಕೊಡ್ತಿದ್ದಾರೆ. ಈ ಟೈಮಲ್ಲೆಲ್ಲ ಐಸ್ ಕ್ರೀಮ್ ತಿಂದ್ರೇನೆ ಚಂದ. ತಿನ್ಬಾರ್ದು ಈ ಟೈಮಲ್ಲೆಲ್ಲ ಐಸ್ ಕ್ರೀಮ್. ಟೀ ಕುಡ್ರೆ ಚಂದ ಇಲ್ಲ. ಏನೋ ಅಯ್ಯೋ ಪಾಪ ಅಂತ ಹೊರಗಡೆ ಕರ್ಕೊಂಡ್ ಟೀ ಕುಡ್ಸಿದ್ರೆ ಇದು ಮಟ ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಪಾನಿಪುರಿ ಬೇಕು. ನಾ ಅದ್ಯಾವ್ದು ಕೇಳಿದ್ನ? ಐಸ್ ಕ್ರೀಮ್ ಮಾತ್ರ ಕೇಳಿದ್. ಹೋಗೋ ದಾರಿಲಿ ಎಲ್ಲ ಕಾಣಿಸುತ್ತೆ, ಎಲ್ಲ ಕೇಳ್ತಾ ಇರ್ತೀಯ. ಮತ್ತೆ ಇದ್ಯಾಕ್ ಕೊಡ್ಸಿದ್ಯಾ? ಏನ್ಗೆ ಎದಕ್ ಕೊಡ್ಸಿದ್ಯ? ಟೀ ಯಾಕೆ ಕೊಡ್ಸಿದ್ಯಾ? ಟೀ ಏನಕ್ಕೆ ಕೊಡ್ಸಿದ ಅಂತಂದ್ರೆ ಟೀ ಕುಡಿಲಿ ಪಾಪ. ನಿಂಗ್ ಟೀ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ಲ, ಅದು ಬೇರೆ ನಿನ್ ಫೇವ್ರೇಟ್ ಗ್ಲಾಸ್ ಅಲ್ವಾ. ಬೆಳಿಗ್ಗೆ ಮಾತ್ರ ಅದೇ ನೈಟ್ ಅಲ್ಲಿ, ಅದು ಈ ಚಳಿಲಿ ಹೊರಗಡೆ ಬೇರೆ ಬಂದಿದ್ದೇವೆ, ಕೋಲ್ಡ್ ಇದೆ. ಸೊ ಸ್ವಲ್ಪ ಟೀ ಕುಡಿದ್ರೆ ಬೆಚ್ಚಗೆ ಏನೋ ಒಂಥರ. ಟೀ ಅಲ್ಲ, ಐಸ್ ಕ್ರೀಮ್. ಯಾರು ಹೇಳಿದಾರ ಈ ಕ್ಲೈಮೇಟ್ಗೆ ಟೀನೇ? ನೋಡಲ್ಲ, ಐಸ್ ಕ್ರೀಮ್ ತಿಂತ ಚೇಸ್ ಮಾಡಿ ಹೋಗ್ಲಿ ಎಣ್ಣೆ ಅಂತ. ಐಸ್ ಕ್ರೀಮ್ ತಿಂತ ಹೋಗ್ತಿದ್ದಾರೆ. ಹೌದು. ಯಾರಿಗ್ ಕಾಗಿ ಹಾರಿಸ್ತೀಯ? ಆ ಕಡೆ turn ಕಾಗಿ ಹಾರಿಸೋದ? ನೋಡಲ್ಲ ಅವ್ರು ನೋಡಿಲ್ಲ. ಐಸ್ ಕ್ರೀಮ್ ತಿನ್ನಕ ಬಂದಾರ ನೋಡಲ್ದಿ. ಅವ್ರು ಡಾಮಿನೋಸ್ ಪಿಜ್ಜಾ ತಿನ್ನಕ್ ಬಂದಾರ ನೋಡಲ್. ಪಾರ್ಕ್ ಮಾಡಿ ಪಿಜ್ಜಾ ಇಲ್ಲೇನ ರೋಲ್ ಇದೆ ನೋಡ್ರಿ. ರೋಲ್ ತಿಂತೀಯಾ? ಬೇಕಾದ್ರೆ ತಿನ್ನೋದು ಉಣ್ಣೋದು ಏನಾರ ಕೇಳಪ್ಪ, ಕೊಡ್ಸಣ. ನೀನ್ ನನಗ ಆಗದೆ ಇರೋದ್ ನೀ ಎಲ್ಲ ಕೇಳಿದ್ರೆ ನಂಗೆ ಕೊಡ್ಸಕ್ ಆಗಲ್ಲ. ಪಿಜ್ಜಾ ರೋಲ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಮತ್ ಇನ್ನೇನ್ ಇಷ್ಟ ಆಗುತ್ತೆ? ಪಾನಿಪುರಿ, ಗೋಬಿ ಮಂಚೂರಿ. ಈಗ ಊಟ ಮಾಡಿ ಬಂದಿಯಲ್ಲ ಮನೇಲಿ. ನಾನು ಹೇಳ್ತಿರೋದು ಇಷ್ಟ, ಈಗ ಬೇಕು ಅನ್ಬೇಕಂತ ಹೇಳಿದಲ್ಲ, ಅದಿಷ್ಟ ಇದೆ. ನೀನು ಪಿಜ್ಜಾ ಒಮ್ಮೆ ತಿಂದಿಲ್ಲ, ಅದಕ್ಕೆ ಅದೇ ಮೇನ್ ನನ್ಗೆ ಅರ್ಧ ದುಡ್ಡು ಅಲ್ಲೇ ಉಳಿದಿದೆ ಅನ್ಸುತ್ತೆ. ಜೊಮ್ಯಾಟೊ ಸುಗ್ಗಿ ಯಾಕೆ ತಿಂದಿಲ್ಲ? ತಿಂದಿದ್ದೀನಿ ನಾನು. ಬಟ್ ಆದ್ರೂ ಕಡಿಮೆ ಅಲ್ಲ. ಬಟ್ ಇಷ್ಟ ಪಡಂಗಿಲ್ಲಲ್ಲ ನೀನು. ಇಷ್ಟ ಆಗಲ್ಲ ನಂಗೆ. ಏನಿರುತ್ತೆ ಅದು? ಮತ್ ಇನ್ನೇನಂದ್ರೆ ಇಷ್ಟ? ರಾಗಿ ಮುದ್ದೆ ಬಸ್ಸಾರು. ರಾಗಿ ಮುದ್ದೆ ಬಸ್ಸಾರು. ಮುದ್ದೆ ನುಂಗಕ್ ಬರಂಗಿಲ್ಲ, ರಾಗಿ ಮುದ್ದೆ ಬಸ್ಸಾರು ಅಂತ ಸುಮ್ನೆ ಹೇಳಿರೋದು. ರಾಗಿ ಮುದ್ದೆ ತಿಂತೀನಿ, ಇಲ್ಲಿ ಬಂದ್ಮೇಲೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬೆಂಗಳೂರು ಬಂದ್ಮೇಲೆ ಫ್ರೆಂಡ್ ಜೊತೆಗೆ ಎಲ್ಲ ಸೇರ್ಬಿಟ್ಟು, ಮತ್ತೆ ನಮ್ಮ ಕೆಲಸ ಮಾಡಲ್ಲ ಆಂಟಿ ಅವರೆಲ್ಲ ತಗೊಂಡ್ ಬರ್ತಾರೆ. ಒಂದ್ ಮುದ್ದೆ ತಿಂದ್ರೆ 2 ಹೊತ್ತು ಊಟ ಮಾಡಲ್ಲ, ಅದನ್ನ ಹೇಳ. ಅರ್ಧ ಮುದ್ದೆ ತಿಂತೀನಿ, ಒಂದ್ ಮುದ್ದೆ ತಿಂತೆ, ಅವತ್ತು ತಿಂತಿಲ್ಲ. ಅಟ್ಲೀಸ್ಟ್ ಅರ್ಧ ಮುದ್ದೆ ತಿಂತೀನಿ ನಾನು ಅಷ್ಟಾದ್ರೂ. ಚೇತನಾ ನಿಜವಾಗ್ಲೂ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಇಲ್ಲಿ ನಿನ್ ಹಿಂದ್ಗಡೆ. ನೋಡಲ್ಲಿ ನೋಡ್ದ ನೋಡು, ಟೀ ಕುಡಿಬಾರ್ದು ಅಂತೇಳಿ. ಐಸ್ ಕ್ರೀಮ್ ತಿಂತಾಳೆ ಚೇತನಾ. ಯಾಕೆ ಹೊಟ್ಟೆ ಹೋಗ್ತೀಯ ಬಿಡು. ಚೇತನಾ ಐಸ್ ಕ್ರೀಮ್ ತಿಂತ ಚೇತನಾ ಅಲ್ಲಿ ಫೋನ್ ಐಸ್ ಕ್ರೀಮ್ ಚೇತನಾ. ಆದ್ರೂ ಫೋನ್ ಒಳಗ್ ಇದು ಕೊಟ್ಟಾರ, ಸ್ಪೂನ್ ಬೇರೆ ಕೊಟ್ಟವ್ರೆ. ಜಾಸ್ತಿ ಮಾತಾಡಿ ಟೀ ಗ್ಲಾಸ್ ಅಲ್ಲಿ ಟಲ್ಲೋಗಿ ಆರ್ಡರ್ ಕೊಡ್ತೀನಿ. ಎಲ್ಲ ಆರ್ಡರ್ ಕೊಡ್ತೀವಿ. ಅವ್ಳನ್ನ ನಾವು ಕೇಳ್ತೀನಿ, ಐಸ್ ಕ್ರೀಮ್ ಎಲ್ಲಿದೆ? ಇಲ್ಲೆಲ್ಲ ಇಲ್ಲ ಐಸ್ ಕ್ರೀಮ್, ಇಲ್ಲ ಇಲ್ಲೆಲ್ಲಿ ಸಿಗಲ್ಲ ಐಸ್ ಕ್ರೀಮ್. 10 ಕಿಲೋಮೀಟರ್ ಐಸ್ ಕ್ರೀಮ್ ತಗೊಂಬಂದ್ ಇಲ್ಲಿ ತಿಂತಾ ಇದ್ದಾಳೆ. ಇಲ್ಲೆಲ್ಲ ಐಸ್ ಕ್ರೀಮ್ ಅಂಗಡಿ ಇಲ್ಲ. ತಿಂತಾ ಇರೋ ಅವನಜ್ಜಿ ಇಲ್ಲಿ ಯಾವ್ದು ಕಾಣ್ಲಿಲ್ಲಲ್ಲ, ಅದಕ್ಕೆ ನೋಡ್ಬಿಟ್ಟ ಗಾಡಿ ನಿಲ್ಸಿದ್ದೇನೆ ಇಲ್ಲಿ. ಆ ಕಡೆ ಎಲ್ಲಿ? ಅದು ಕೆಪೆನೆ ಇಲ್ಲ, ಅಲ್ಲೋಡ ಒಳ್ಳೆ ಪಕ್ಕದಾಗಿರೋದೇ ಐಸ್ ಕ್ರೀಮ್ ಅಂಗಡಿ ಅದ. ಅಲ್ಲಿ ಪಿಜ್ಜಾ ಇಲ್ಲ, ಇನ್ನೊಬ್ಬನ್ ತಿಂತಾ ಇದ್ದಾನಲ್ಲೇ. ನೋಡಲ್ಲ ಒಳಗಡೆ ಕುತ್ಕೊಂಡ್ ತಿಂತಾ ಇದಾರೆ. ಇನ್ನೊಂದಿನ ಕೊಡಿಸ್ತೇನೆ ಬಿಡ, ಇವತ್ತು ಬೇಜಾರ ಬಿಡ. ಇವತ್ತು ಟೀ ಕೊಡ್ಸಿದ್ದೀನಲ್ಲ, ಟೀ ಕುಡಿ ಅಷ್ಟೇ.
ಅಂತ ಒಟ್ಟು ಐಸ್ ಕ್ರೀಮ್ ಅಂಗಡಿ ಹತ್ರನ ಬಂದೇವ್ ಹಂಗ ಹಿಂಗ ಒಟ್ಟ ಕಡೆಗನ. ಮಿಸ್ ನಾ ನೋಡಿದ್ರೆ ಅಲ್ಲೇ ವಾಪಸ್ ನಿಂತ್ಕೊಂಡ್ಬಿಡ್ತಿದ್ದೆ. ಹೌದೌದೌದು. ಹೋಗ ಬರೋದ್ಮೇಲೆ ಯಾಕೆ ವಿಡಿಯೋ ಮಾಡ್ತೀಯ ಪಾಪ. ನಮ್ಗ ಮೊಬೈಲ್ ಹಿಡಿಯಕ್ ಯಾರು ಇಲ್ಲಲ್ಲ, ನಮ್ಗ್ ಮೊಬೈಲ್ ಹಿಡಿಯಕ್ ಇದ್ದಿದ್ರೆ ಅಟ್ಲೀಸ್ಟ್ ನಾವ್ ಹಂಗ್ ಮಾಡ್ಬೋದಿತ್ತಲ್ಲ, ನಾವು ಬರ್ಬೋದಿತ್ತಲ್ಲ, ಅಟ್ಲೀಸ್ಟ್ ಅವ್ರಾದ್ರೂ ಬರ್ಲಿ ಅಂತ. ಏನ್ ಹೇಳಿ, ನಂದು ಕಪ್ ಖಾಲಿ ಆಯ್ತು. ನಮ್ದಿನ್ನು ಖಾಲಿ ಆಗಿಲ್ಲ. ಅದ ಏನ್ ಗೊತ್ತಾ, ನೀವು ಅಂದ್ರ ಒಂದ್ ಫುಲ್ ಬಾಟ್ಲ್ ತಗೊಂಡ್ ಹೋಗ್ತೇನೆ ಮನೆಗೆ. ತಗೊಂಡೋಗು. ಅದಕ್ಕೆ ಪರ್ಮಿಷನ್ ಕೊಡ್ತೀಯ ನೀನೀಗ? ತಗೊಂಡೋಗು. ನಿಜಾನಾ? ನಿಜ ತಗೊಂಡ್ ಹೋಗ್ಲಾ? ಸಾಕ್ ನಂಗ್ ಟೀ. ಒಂದ್ ಲೀಟರ್ ಕೊಟ್ಟಿದಾರಲ್ಲ ಟೀ ಕುಡಿಯಕ್ಕಾಗಲ್ಲ ನೋಡಿ, ಕುಡಿಯಕ್ ಆಗ್ತಾ ಇಲ್ಲ. ಅದು ಗ್ಲಾಸ್ ನೋಡಿ ಎಷ್ಟು ದೊಡ್ಡದಿತ್ತು. ಹೋಗೋಣ? ಹೋಗೋಣ. ಎಲ್ಲಿ ಹೋಗೋಣ? ಐಸ್ ಕ್ರೀಮ್ ತಿನ್ನಕ ಬಂದು ಯಾವ್ದೋ ಒಂದ್ ಏನ್ ಬಿಲ್ಡಿಂಗ್ ಏನಿದು ಎದುರುಗಡೆ ಇರೋದು? ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಪಾರ್ಟ್ಮೆಂಟ್ ನಾವು ಮತ್ತೆ ಅಪಾರ್ಟ್ಮೆಂಟ್ ಇರೋದು. ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಯಾವಾಗ? ಅಪಾರ್ಟ್ಮೆಂಟ್ ಅಲ್ಲಿ ಬೇಡಪ್ಪ, ನಾವು ಬಡವ್ರ ಮಕ್ಕಳು, ಬಡವರಾಗೆ ಅಪಾರ್ಟ್ಮೆಂಟ್ ಎಲ್ಲ ಬೇಡ, ಇರೋದ್ರಲ್ಲೇ ಸಾಕು. ತೃಪ್ತಿಯಾಗಿದೆ, ಚೆನ್ನಾಗಿದೆ, ಖುಷಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮೇನ್ ರೋಡ್ ಅಲ್ಲಿ ಬಂದು ಯಾವ್ದೋ ಟೀ ಶಾಪ್ ಅಲ್ಲಿ ಬಂದು ಟೀ ಕುಡಿತಾ ಇದೀವಿ. ಏನೋ ಒಂಥರ ಚಿಕ್ಕದ್ರಲ್ಲೇ ಖುಷಿ ಕಾಣ್ಬೇಕು. ಇದೇ ಒಂಥರ ಖುಷಿ ಅನಿಸ್ತಾ ಇದೆ. ಇರೋದ್ರಲ್ಲಿ ಖುಷಿ ಪಡ್ಬೇಕು ಅಂತಾರಲ್ಲ. ಮಸ್ತ್ ಮಲ್ಲಯ್ಯ ಡ್ಯಾನ್ಸ್ ಮಾಡೋಣ. ಮಸ್ತ್ ಮಲೈ ಅಲ್ಲದು, ಮಸ್ತ್ ಮಲೈಕ ಆಡ ತೆಗ್ದಾಕ್ಬಿಟ್ಟ ಫ್ರೆಂಡ್ಸ್ ಇವನು. ಐಸ್ ಕ್ರೀಮ್ ತಿನ್ಕಂತ ಇರ ಬರೋ ಕಮೆಂಟ್ ಹೊಡೆಯೋದ್ರ ನಂಬರ್ 1. ಫುಲ್ ಖುಷಿ ಆಗ್ಬಿಟ್ಟೆ ಅವಳಿಗೆ ಐಸ್ ಕ್ರೀಮ್ ಕೊಡ್ಸಿ. ನೋಡಿ ಅಮ್ಮನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂಗಡಿ ಒಂದು. ನಾನ ನಿಂಗ್ ಮೋಸ ಮಾಡ್ದೆ ನೋಡಿ, ಅಂದ್ರೆ ಹಂಗ್ ಮಾಡ್ಬಾರ್ದಿತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಡ್ಯಾನ್ಸ್ ಮಾಡ್ತಿದ್ದೆ, ಸ್ಟಾಪ್ ಮಾಡ್ಬಿಟ್ಟ ಪಾಪ ನಮ್ಗ್ ನೋಡಿ. ಏನೋ ತೋರಿಸ್ತೀನಿ, ಅಂತ ಹೇಳ್ಬಿಟ್ಟು ಸ್ಪೆಕ್ಟ್ ತಗೊಂಬ. ಒಂದ್ ನಿಮಿಷ ಇರಿ, ಏನೋ ತೋರಿಸ್ತೀನಿ ನಿಮ್ಗೆ. ಅವ್ನ್ ಫೇಸ್ ನೋಡ್ತಾ ಇರಿ ಹಂಗೆ ಸ್ವಲ್ಪ. ಇದು ನೋಡಿ, ಕಮೆಂಟ್ ಹಾಕಿದ್ ಯಾವಾಗ ಕರ್ಸ್ತೀರಾ ಅಂತ. ಒಳಗೆ ಎಳ್ಕೊಂಡ್ಬಿಡ್ತಾರೆ. ಏನಾದ್ರು ವಿಡಿಯೋ ಫೋಟೋದಲ್ಲಿ ಇರ್ಬೇಕಿದ್ರೆ ಆ ಹೊಟ್ಟೆ ಒಳಗೆ ಎಳ್ಕೊಂಡ್ಬಿಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಹೆಂಗ್ ನಿಂತಿರೋದು, ಪೋಸ್ ಕೊಡ್ತಾ. ಅಲ್ಲಿ ಯಾವ್ದೋ 4 ಜನ ಹುಡುಗಿಯರ್ ನಿಂತಿದ್ದಾರೆ ಆ ಕಡೆಗೆ, ಐಸ್ ಕ್ರೀಮ್ ಅಂಗಡಿ ಹತ್ರ. ಅದಕ್ಕೆ ಅಷ್ಟೊಂದು ಪೋಸ್ ಕೊಡ್ತಾ ಇದ್ದಾರೆ. ಅಷ್ಟು ಮಲ್ಲಯ್ಯ ಅಲ್ಲಿ ಹುಡುಗಿ ನೋಡು ಮಸ್ತ್ ಆಗ್ಯದ. A few moments later. ಏನೋ ಒಂದ್ ಲೈಟ್ ಸರ ಹಾಕಿದ್ದಾರೆ. ಏನೋ ಲೈಟ್ ಸರ ಹಾಕಿದ್ರು, ಲೈಟಿನ ಸರ ಅಲ್ಲ. ರತನ್ ಟಾಟಾ ಬೈದ ರತನ್ ಟಾಟಾ ಬೈ ಟಾಟಾ ಮೋಟರ್ಸ್ ನೋಡಿ. ಆಯ್ತು, ಟೀ ಕುಡ್ಕೊಂಡು ಇವಾಗ ಹೊರಟ್ವಿ. ಐಸ್ ಕ್ರೀಮ್ ಕೇಳ್ತೆ, ಐಸ್ ಕ್ರೀಮ್ ಕೇಳಿದ್ಲು, ಕೊಡ್ಸಕ್ ಐಸ್ ಆಗ್ಲಿಲ್ಲ. ಕ್ರೀಮ್ ಕೊಡ್ಸಿಲ್ಲ. ಬೇಡ, ಮೊದ್ಲೇ ಹುಷಾರಿಲ್ಲ, ಅದಕ್ಕೆ ಕೊಡ್ಸಿಲ್ಲ. ಬೇಜಾರ್ ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ಮತ್ತೆ ಕೊಡಿಸ್ತೀನಿ. ಇವಾಗ ಎಲ್ಲೋಗನ ಗಡಚರ್ ಪಾಳೆ ಮಾಲಾಶ್ ಹೋಗೋಣ. ಹೋಗುವಾಗ ಗಡಚರ್ ಪಾಳೆ ಒಳಗಡೆ ಹಾಸಿ, ಶಿವನ್ ಟೆಂಪಲ್ ಹತ್ರ ಹಾಸಿ. ಅಲ್ಲಿ ನನ್ನ ದೃಷ್ಟಿಗೆ ಹೋಗೋದಾರಲ್ಲಿ ಏನಾರ ಐಸ್ ಕ್ರೀಮ್ ಸಿಕ್ಕಿದ್ರೆ ಫ್ರೆಂಡ್ಸ್ ತಿಂದೆ ಹೋಗೋದು. ಎಲ್ಲಿ ಗಾಡಿನ ನಿಲ್ಸಲ್ಲ ಫ್ರೆಂಡ್ಸ್, ದಯವಿಟ್ಟು. ಅದ್ ಹೆಂಗ್ ನಿಲ್ಸಲ್ಲ, ಅದ್ ಹೆಂಗ್ ನಿಲ್ಸಲ್ಲ ಅಂತಂದ್ರೆ ಗಾಡಿ ಬ್ರೇಕ್ ಇಲ್ಲ. ನಾನು ನೋಡಿದೆ ಹೆಂಗ್ ನಿಲ್ಸಲ್ಲ. ಐಸ್ ಕ್ರೀಮ್ ಅಂಗಡಿ ಅಂತಂದ್ರೆ ಗಾಡಿಗೆ ಬ್ರೇಕೇ ಸಿಗಲ್ಲ. ಅಪ್ಪ ಇಷ್ಟೊತ್ತು ಚಳಿ ಅನ್ಸಿಲ್ಲ ಬರ್ಬೇಕಿದ್ರೆ, ಇವಾಗ ಚಳಿ ಸ್ಟಾರ್ಟ್ ಆಯ್ತು. ಅಲ್ಲಿ ಇಲ್ಲಿ ಲೈಟ್ಸ್ ಕಮ್ಮಿ ಇದೆ ಅಲ್ಲ. ಲೈಟ್ಸ್ ಇಲ್ಲ. ವರ್ಲ್ಡ್ ರೋಡ್ ಅಲ್ಲ ಇದು, ಹೈವೇ ಅಲ್ಲ ಇದು. ಗಡಚರ್ಪಾಳೆ ಒಳಗಡೆ ಹೋಗುವ ರಸ್ತೆ. ಉಲ್ಟಾ ಮಾಡೋ, ಬೇಸ್ ಕಾಣಕ್ಕೆ. ಬರೀ ಡವ್. ಚಳಿ ಇದೆ, ಬಟ್ ಇವ್ರ ನಾಟಕ ಮಾಡಕ್ ಅನ್ನೋಷ್ಟು ಚಳಿ ಇಲ್ಲ. ಗಾಡಿ ಓಡ್ಸೋರ್ಗಷ್ಟೇ ಚಳಿ ಇರಲ್ಲ, ಗಾಡಿ ಮೇಲೆ ಕಿತ್ಕೊಂಡವ್ರಿಗೂ ಚಳಿ ಇರುತ್ತೆ.
ಅಡ್ಕಲ್ ಕುಂತರಿ ಕಡೆ ಅದೆಲ್ಲ ಈಗ ಗಾಡಿ ಓಡ್ಸೋರ್ಗೆ ಏನ್ ಅನ್ಸಲ್ಲ, ಈ ಪಕ್ಕ ಬರಲ್ಲ, ನಮ್ದೇ ಹಿಂಸೆ ಆಗುತ್ತೆ ನೋಡಿ. ಎಲ್ಲಿ ಬಂದಂತ ನಂಗೆ ಗೊತ್ತಾಗ್ತಿಲ್ಲ, ಎಲ್ಲೋ ಕರ್ಕೊಂಡ್ ಬಂದಾನೆ ಎಲ್ಲಂತಾನೆ ಗೊತ್ತಾಗ್ತಿಲ್ಲ. ಈ ರೋಡ್ ಯಾವ್ದೋ ಹಳೇದು, ಈ ರೋಡಿಗೂ ನನ್ಗೂ ಏನೋ ಋಣಾನ ಬಂದ ಇದೆ ಅನ್ಸ್ತಾ ಇದೆ. ಬಂದಿದ್ದೇನೆ ಈ ರೋಡಲ್ಲಿ. ಪೂರಾ ಗಡಾಚಾರ ಪಾಳೆ ಸಂತೆ ನಡೆಯೋ ಜಾಗ ಇದು, ಹೌದಾ? ಸಂತೆ ಜಾಗ ಇದು. ಅದೇ ಗೊತ್ತ, ನೀನ್ ತಿರ್ಗ್ತಾ ಇರ್ತೀಯ, ನಿಂಗ್ ಗೊತ್ತಿರುತ್ತೆ. ನಾನ್ ಕರ್ಕೊಂಡ್ ಬರೋದೇ ಫ್ರೆಂಡ್ಸ್, ಇವನು ವರ್ಷಕ್ಕೆ ಒಂದ್ಸಲ ಕರ್ಕೊಂಡ್ ಬರ್ತಾನೆ, ನಂಗೇನ್ ಗೊತ್ತಾಗುತ್ತೆ. ಹೋಗೋಣ 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 ಹೋಗೋಣ. ನೋಡಿ ಅದು ಆಂಜನೇಯ ಟೆಂಪಲ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಟ್ ಕ್ಲಿಯರ್ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಸ್ಯಾಟರ್ಡೆ ಆದ್ರೆ ಅಲ್ಲಿ ಹೋದಾಗ ಫುಲ್ ವಿಡಿಯೋ ಮಾಡಿ ಹಾಕ್ತೀವಿ. ಚೆನ್ನಾಗಿದೆ ಇದು ಟೆಂಪಲ್. ಪ್ರತಿ ಶನಿವಾರ ಪ್ರಸಾದ ಇರುತ್ತೆ, ಜನನೂ ಅಷ್ಟೇ ತುಂಬಾ ಜನ ಇರ್ತಾರೆ ಸ್ಯಾಟರ್ಡೆ. ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದಾಗ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀವಿ. ಹಿಂಗೆ ಮುಂದೆ ಹೋದ್ರೆ ಶಿವ ಟೆಂಪಲ್ ಬರುತ್ತೆ ನೋಡಿ, ಇಲ್ಲಿ ಹಾಗೆ ಕಾಣಿಸ್ತಾ ಇದೆ ನೋಡಿ, ಇದು ಶಿವ ಟೆಂಪಲ್. ಆಂಜನೇಯ ಟೆಂಪಲ್ ಬಂದಾಗ ಶಿವ ಟೆಂಪಲ್ ಹೋಗ್ಬಿಟ್ಟು ನಾವು ಅಲ್ಲಿ ಆಂಜನೇಯ ಟೆಂಪಲ್ ಹೋಗಿ ಊಟ ಆಯ್ತು ಟೈಮ್ ಮಾಡಿ. A few moments later. ನೋಡಿ ಹೊರಗಡೆ ಹೋಗಿದ್ವಿ, ಇವಾಗ ಜಸ್ಟ್ ಮನೆಗೆ ಎಂಟ್ರಿ. ನಮ್ಮಪ್ಪಾರಿ ಒಳಗ್ ಬರ್ತಾ ಉಂಟು. ಸೆಕೆಂಡ್ ಫ್ಲೋರ್ ಬಂದ್ವಿ ಫ್ರೆಂಡ್ಸ್, ಇನ್ನೂ ಒಂದ್ ಫ್ಲೋರ್ ಹತ್ಬೇಕು. ಇನ್ನೊಂದ್ ಸ್ಟೆಪ್ ಹತ್ ಬಿಟ್ರೆ ನಮ್ ಮನೆ. ನಿನ್ನೆ ಒಂದು ಹೂ ಬಿಟ್ಟಿತ್ತು, ತೆಗ್ದ್ಬಿಟ್ಟಿದ್ವಿ. ಆಗ್ಲೇ ಇವತ್ತು ಒಂದು ಹೂ ಬಿಟ್ಟಿದೆ. ಇದು ಮಾತ್ರ ಬೆಳ್ಕೊಂತಾನೆ ಹೋಗ್ತಾರೆ. ಇದ್ ನೋಡಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ಗಿಡ. ಏನ್ ಗಿಡ ಅಂತಾರೆ ಇದನ್ನ? ಪ್ಲಾಂಟ್ ಅಂತಾರಪ್ಪ, ಮನಿ ಪ್ಲಾಂಟ್ ಅಂತಾರೆ. ಇದ್ರ ಹೆಸರು ಗೊತ್ತಿಲ್ಲ ನಮ್ಗೆ, ಬಟ್ ಇದೊಂದು ಮಾತ್ರ ಚೆನ್ನಾಗ್ ಬಂದಿದೆ. ಮನೆಗೆ ಬಂದಾಯ್ತು ಅಷ್ಟೇ.